ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಏನೋ ಬಿಡುಗಡೆ ಆಯಿತು. ಸೊ ಇದ್ರ ನಡುವೆ ಇವಾಗ ನಮ್ಮ ಸಿಎಂ ಅವರು ಬದಲಾವಣೆ ಆಗಿದ್ದಾರೆ. ಸೊ ಇದರಿಂದ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಿಗಾಗಿರ್ಬೋದು ಏನಾದ್ರೂ ಎಫೆಕ್ಟ್ ಆಗುತ್ತಾ? ಇದ್ರ ಜೊತೆಗೆ ಇವಾಗ ಮೊನ್ನೆ ತಾನೇ ಹೇಳಿದ್ವಿ, ಕೆಲವೊಂದು ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತ. ಸೊ ಇದೇನಾದ್ರೂ ಕಂಟಿನ್ಯೂ ಆಗುತ್ತಾ ಅಥವಾ ಏನಾದ್ರೂ ಕನ್ಫರ್ಮ್ ಆಗಿ ಮಾಡ್ತಾರಾ ಅಥವಾ ಸ್ಟಾಪ್ ಮಾಡ್ತಾರಾ? ಸೊ ಈ ರೀತಿಯಾಗಿ ಅತಿ ಹೆಚ್ಚು ಗೊಂದಲವಾಗಿರುವಂತಹ ಪ್ರಶ್ನೆಗಳು ನಮ್ಮ ಫಲಾನುಭವಿಗಳ ಮನಸ್ಸಲ್ಲಿ ಮೂಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ಇಲ್ಲಿ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಮೇಲೆ ಒಂದು ಡ್ರೆಸ್ ಲಿಂಕ್ ತೋರಿಸ್ತಾ ಇರುತ್ತೆ. ನಿಮ್ಗೆ ಏನಾದ್ರೂ ಆ ಒಂದು ಡ್ರೆಸ್ ಇಷ್ಟ ಆಯ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ಪರ್ಚೇಸ್ ಮಾಡಿ. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ನಮ್ಮ ಸಿಎಂ ಬದಲಾವಣೆ ಆದ್ರು ಅಂತ. ಅಂದ್ರೆ ಇವಾಗ ಸಿದ್ದರಾಮಯ್ಯ ಸರ್ ಅವರು ಏನ್ ಸಿಎಂ ಆಗಿದ್ರು, ಇವಾಗ ಡಿ.ಕೆ.ಶಿ ಅವರು ಸಿಎಂ ಪಟ್ಟಕ್ಕೆ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ನಡುವೆ ಇವಾಗ ನಾನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಕೆಲವೊಬ್ಬರಿಗೆ ಒಂದು ಅಭಿಮಾನ ಅನ್ನೋದು ಇರುತ್ತೆ ಅಲ್ವಾ? ಸೊ ಇವಾಗ ಬಿಜೆಪಿ ಸರ್ಕಾರದವರು ಬಿಜೆಪಿ ನಾಯಕರನ್ನ ಇಲ್ಲಿ ಇಷ್ಟಪಡ್ತಾರೆ. ಅದೇ ರೀತಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ ಅಂತ ಅಂದ್ರೆ ಕೆಲವಷ್ಟು ಫಲಾನುಭವಿಗಳಿಗೆ ಆಗಿರ್ಬೋದು, ಜನಸಾಮಾನ್ಯರಿಗಾಗಿರ್ಬೋದು ತುಂಬಾನೇ ಅಚ್ಚುಮೆಚ್ಚಾಗಿತ್ತು. ಇದ್ರ ನಡುವೆ ಡಿ.ಕೆ. ಶಿವಕುಮಾರ್ ಸರ್ ಅವ್ರನ್ನ ಇಷ್ಟಪಡೋದಿಲ್ಲ ಅಂತಲ್ಲ, ಸೊ ಅವ್ರನ್ನು ಕೂಡ ಇಷ್ಟಪಡೋರು ಇದ್ದೇ ಇರ್ತಾರೆ. ಸೊ ಅವ್ರನ್ನು ಇಷ್ಟಪಡ್ತಾ ಇರ್ತಾರೆ. ಸೊ ಇವಾಗ ನಿಮಗೆ ನಾನು ಕೇಳ್ತಿರುವ ಪ್ರಶ್ನೆ ಏನಂತ ಅಂದ್ರೆ, ಸಿದ್ದರಾಮಯ್ಯ ಸರ್ ಅವರು ಒಂದು ಸಿಎಂ ಪಟ್ಟದಿಂದ ಏನ್ ರಾಜೀನಾಮೆ ಕೊಟ್ಟರು ಅಲ್ವಾ? ಸೊ ಆ ರಾಜೀನಾಮೆ ಕೊಟ್ಟಿದ್ದು ಎಷ್ಟು ಸರಿ, ಎಷ್ಟು ತಪ್ಪು? ಸೊ ನಿಮಗೇನಾದ್ರೂ ಅನ್ನಿಸ್ತಾ? ನಿಮ್ಮ ಮನಸ್ಸಿನಿಂದ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವರು ಆಡಳಿತದಲ್ಲಿ ಇನ್ನೂ ಕೂಡ ಸಿಎಂ ಆಗಿ ಕಂಟಿನ್ಯೂ ಆಗ್ಬೇಕಾಗಿತ್ತಾ ಅಥವಾ ರಾಜೀನಾಮೆ ಕೊಟ್ಟಿದ್ದೇ ಸರಿನಾ? ಸೊ ಈ ರೀತಿಯಾದ ಪ್ರಶ್ನೆ ಅಷ್ಟೇನೆ. ಸೊ ಇದಕ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಡಿ.ಕೆ. ಶಿವಕುಮಾರ್ ಸರ್ ಅವರು ಸಿಎಂ ಆಗ್ತಿರೋದು ಯಾರಿಗೆಲ್ಲ ಖುಷಿ ಇದೆ, ಸೊ ಯಾರಿಗೆಲ್ಲ ಬೇಸರ ಇದೆ, ಸೊ ನೀವು ಕೂಡ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎನಿವೆ, ಇದೇನಾದ್ರೂ ಆಗ್ಲಿ, ಇವಾಗ 30ನೇ ಕಂತಿನ ಹಣ ಏನ್ ಬಿಡುಗಡೆ ಆಗಿದೆ, ಸ್ವಲ್ಪ ಫಲಾನುಭವಿಗಳು ರಿಸೀವ್ ಕೂಡ ಮಾಡ್ಕೊಂಡಿದ್ದೀರಾ, ಇನ್ನಷ್ಟು ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿಲ್ಲ, ಬಂದಿಲ್ಲ ಅಂತ ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ. ಸೊ ನಿಧಾನವಾಗಿ ಇಲ್ಲಿ ಹಣ ಜಮಾ ಆಗ್ತಾ ಇದೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಕೂಡ ನಿಮ್ ಖಾತೆಗಳಿಗೆ ಜಮಾ ಮಾಡೇ ಮಾಡ್ತಾರೆ. ಸೊ ಕೂಡ ಒಂದು 3 ಡೇಸ್ ಆಗಿದೆ ಅಷ್ಟೇ ಹಣ ಜಮಾ ಆಗೋದಕ್ಕೆ ಶುರು ಆಗಿ. ಯಾರು ಕೂಡ ನಮ್ಮ ಖಾತೆಗಳಿಗೆ ಬಂದಿಲ್ಲ, ಸೊ ನಮಗೆ ಬರುತ್ತೋ ಇಲ್ವೋ ಅಂತ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನ ಒಬ್ರು ಯಾರೋ ಮೆಸೇಜ್ ಅನ್ನ ಮಾಡಿದ್ರು, ಸೊ ನಮ್ಮ ಖಾತೆಗಳಿಗೆ ಹಣ ಬಂದ್ರೆ ನಾವು ಎಲ್ಲೋಗಿ ಚೆಕ್ ಮಾಡೋದು, ಏನಾದ್ರೂ ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾ, ಸೊ ಆ ರೀತಿ ಈ ರೀತಿ ಅಂತ ತಲೆ ಕೆಡಿಸ್ಕೊಂಡಿರ್ತೀರಾ. ಸೊ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಸೊ ಅಲ್ಲಿಗೆ ಮೆಸೇಜ್ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಒಂದೊಂದ್ಸಲ ಏನಾಗ್ಬಿಡುತ್ತೆ, ಕಾಮನ್ ಮೆಸೇಜ್ ಬರೋದಿಲ್ಲ. ಅವಾಗ ನೀವು ಯಾವ ಖಾತೆಗಳನ್ನ ಕೊಟ್ಟಿರ್ತೀರಲ್ವಾ, ಸೊ ಅದನ್ನ ಇವಾಗ ಆನ್ಲೈನ್ ಎಲ್ಲರೂ ಕೂಡ ಯೂಸ್ ಮಾಡ್ತಿರ್ತೀರಾ. ಆನ್ಲೈನ್ ಪೇಮೆಂಟ್, ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಪೋಸ್ಟ್ ಆಫೀಸ್ ಅವರು ಕೂಡ ಇವಾಗ ಅದರಲ್ಲೂ ಕೂಡ ಆನ್ಲೈನ್ ಆಪ್ಗಳು ಇದಾವೆ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ರೆ ನಿಮಗೆ ಅಲ್ಲೇನೆ ಬಂದೋಗ್ಬಿಡುತ್ತೆ. ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಚೆಕ್ ಮಾಡಿದ್ರೇನೆ ಗೊತ್ತಾಗೋಗ್ಬಿಡುತ್ತೆ. ಸೊ ಹಣ ಬಂದಿದ್ಯಾ, ಸೊ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು ಕೂಡ ಅಲ್ಲಿ ಗೊತ್ತಾಗುತ್ತೆ. ಹಂಗೂ ಕೂಡ ಗೊತ್ತಾಗೋದೇ ಇಲ್ಲ ಅಂತ ಅಂದ್ರೆ ಇವಾಗ ಈ ಒಂದು ತಿಂಗಳಲ್ಲಿ ಏನು ಹಣ ಬಿಡುಗಡೆ ಆಗಿದೆ ಅಲ್ವಾ, ಸೊ ಇನ್ನೂ ಕೂಡ ಕೆಲವಷ್ಟು ಜನಕ್ಕೆ ಇಲ್ಲಿ ಹಣ ಜಮಾ ಆಗಿಲ್ಲ. ಸೊ ಇವಾಗಲೇ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಡಿ. ಯಾಕೆ ಅಂತ ಅಂದ್ರೆ ಇನ್ನೂ ಕೂಡ ನಿಮಗೆ ಹಣ ಬಂದಿಲ್ಲದೆ ಇರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದಿನ, ಒಂದು 10 ದಿನ, ಒಂದು ವಾರ ಬಿಟ್ಬಿಟ್ಟು ಹೋಗಿ ಒಂದ್ಸಲ ಚೆಕ್ ಮಾಡಿಸೋಗಿದ್ರೆ ಚೆಕ್ ಮಾಡಿಸಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ತೀರಾ. ಮಾಡದೇ ಇರೋರಿಗೆ ಈ ರೀತಿಯಾಗಿ ಹೇಳಿದಂಥದ್ದು. ಸೊ ದಿನ ನಮ್ಮ ಖಾತೆಗೆ ಬಂದಿದ್ಯಾ ಅಂತ ಚೆಕ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬ್ಯಾಂಕಿಗೆ ಹೋಗ್ಬೇಡಿ. ಯಾಕೆಂತಂದ್ರೆ ಅವರು ಕೂಡ ಕೆಲಸ ಮಾಡ್ತಿರ್ತಾರೆ. ನೀವು ಹೋಗ್ಬಿಟ್ಟು ಪಾಸ್ಪೋರ್ಟ್ ಕೊಟ್ಬಿಟ್ಟು ನಮ್ಗೆ ಹಣ ಬಂದಿದೆ ಚೆಕ್ ಮಾಡಿ ಅಂತಂದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅಲ್ವಾ? ಡೈಲಿ ನೀವು ತಗೊಂಡೋದ್ರೆ ಹಣ ಬಿಡುಗಡೆ ಆಗಿದೆ ಅಂತಂದ್ರೆ ನಿಮ್ಮ ಖಾತೆಗೆ ಬಂದಿರುತ್ತೆ. ಬಂದಿಲ್ಲ ಅಂತಂದ್ರೆ ಸ್ವಲ್ಪ ತಡವಾಗಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಯಾವಾಗಲಾದ್ರೂ ಬರ್ಬೋದು, ನಿಮ್ಗೆ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ನೆಕ್ಸ್ಟ್ ಇವಾಗ ಇದ್ರಲ್ಲಿ ಏನಾದ್ರೂ ಬದಲಾವಣೆ ತರ್ತಾರಾ ಗ್ಯಾರಂಟಿ ಯೋಜನೆಗಳಲ್ಲಿ ಅಂತ ಕೆಲವೊಬ್ರು ಕೇಳ್ತಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆ ತರೋದಿಲ್ಲ. ಯಾಕೆ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲೇನೆ ಕಂಟಿನ್ಯೂ ಆಗ್ತಿರುವಂತದ್ದು. ಕಾಂಗ್ರೆಸ್ ಸರ್ಕಾರದವರೇನೆ ಇವಾಗ ಉಪಮುಖ್ಯಮಂತ್ರಿ ಆಗಿದ್ದವರು ಮುಖ್ಯಮಂತ್ರಿ ಆಗಿದ್ದಾರೆ ಅಷ್ಟೇ. ಸೊ ಇನ್ನೂ ಕೂಡ ಅವರು ಡೆವಲಪ್ ಮಾಡಬೇಕೇ ಹೊರತು ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗಿರ್ಬೋದು, ಕೆಲವೊಂದು ಚಾನಲ್ಗಳಲ್ಲಿ ನೋಡಿದೆ ನಾನು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆ, ಅತಿ ದೊಡ್ಡ ಬದಲಾವಣೆ ಬಂದ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಸೊ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡೋದಿಲ್ಲ. ಇನ್ನು ಕೂಡ ಹೊಸದಾಗಿ ಏನಾದ್ರೂ ಒಂದು ಮಾಡ್ತಾ ಇದ್ದಾರೆ. ನೋಡಿದೀರಾ, ಇವಾಗ ಪರಿಷ್ಕರಣೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆ ನಂತರ ಇವಾಗ ಬಯೋಮೆಟ್ರಿಕ್ ಅನ್ನ ಮಾಡೋದಕ್ಕೂ ಕೂಡ ಇಲ್ಲಿ ಮುಂದಾಗಿರುವಂತದ್ದು. ಯಾಕೆಂತ ಅಂದ್ರೆ ಅತಿ ಹೆಚ್ಚು ಸತ್ತೋರ್ ಖಾತೆಗಳಿಗೆ ಹಣ ಹೋಗ್ತಾ ಇದೆ. ಆಲ್ಮೋಸ್ಟ್ ಒಂದು 2.30 ಲಕ್ಷ ಜನ ಫಲಾನುಭವಿಗಳು ಸತ್ತೋಗಿದ್ದಾರೆ, ಅವ್ರ ಖಾತೆಗಳಿಗೆ ಹಣ ಹೋಗ್ತಾ ಇದೆ. ಸೊ ಈ ರೀತಿ ದುಂದು ವೆಚ್ಚ ಆಗ್ತಾ ಇದೆ ಹಣ. ಇದನ್ನೆಲ್ಲ ಕೂಡ ಸ್ಟಾಪ್ ಮಾಡಬೇಕು ಅಂತ ಅಂದ್ರೆ ಬಯೋಮೆಟ್ರಿಕ್ ಮಾಡಬೇಕು. ಇದ್ರ ಜೊತೆಗೆ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು ಅಂತ ಅಂದ್ರೆ ಎಲ್ಲರ ಒಂದು ಅಪ್ಲಿಕೇಶನ್ ಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ವೆರಿಫೈ ಮಾಡ್ತಾರೆ ಮತ್ತೊಮ್ಮೆ. ಬಯೋಮೆಟ್ರಿಕ್ ಪ್ರತಿ ತಿಂಗಳು ಇರುತ್ತಾ ಅಂತ ಕೇಳೋದಾದ್ರೆ ಪ್ರತಿ ತಿಂಗಳು ಕೂಡ ಇರೋದಿಲ್ಲ. ಒಂದ್ಸಲ ಯಾವಾಗಲಾದ್ರೂ ಇವಾಗ ಅಫಿಷಿಯಲ್ ಆಗಿ ಏನಾದ್ರು ಅವರು ಅನೌನ್ಸ್ ಮಾಡಿದ್ರು ಅಂತ ಅಂದ್ರೆ ಇಂಥ ದಿನದಿಂದ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಅಂದ್ರೆ ನೀವು ಗ್ರಾಮವನ್ನು ಅಥವಾ ಸೈಬರ್ CSC ಕೇಂದ್ರಗಳು ಈ ರೀತಿಯಾಗಿ ಹೋಗ್ಬಿಟ್ಟು ಸೈಬರ್ ಸೆಂಟರ್ ಗಳಿಗೆ ನೀವು ಚೆಕ್ ಮಾಡಿಸ್ಕೊಂಡು ಬಯೋಮೆಟ್ರಿಕ್ ಒಂದ್ಸಲ ಕೊಟ್ಟು ಬಂದ್ರೆ ಆಯ್ತು ಅಷ್ಟೇ. ಇದೇನ್ ತಲೆನೋವು ತಂದ್ಕೊಳ್ಳುವಂತ ವಿಷಯ ಏನಲ್ಲ. ಸೊ ಅವರು ಏನೋ ಒಂದು ಕಂಡಿಟ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಆದಷ್ಟು ಬೇಗ ಮಾಡಿದ್ರೆ ಇದು ಇನ್ನೂ ಕೂಡ ಬೆಟರ್ ಆಗಿರೋದು. ಇವಾಗ ಈ ವರ್ಷ ಸತ್ತೋಗಿರೋರು
ಕಂಡಿಡ್ಕೊಳ್ತಾರೆ. ಮುಂದಿನ ವರ್ಷಕ್ಕೂ ಕೂಡ ಸತ್ತೋಗ್ತಾರೆ ಅಲ್ವಾ? ಸೊ ಅವ್ರನ್ನ ಒಂದ್ಸಲ ಮಾಡ್ಬಿಟ್ಟು ಬಿಟ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ ಅಲ್ವಾ? ಸೊ ಹಾಗಾಗಿ ಅವ್ರದ್ದೇನೋ ಒಂದು ಟೆಕ್ನಿಕ್ಕು. ಸೊ ಅವ್ರು ಮಾಡ್ಕೊಳ್ಳಿ ಅಷ್ಟೇನೆ. ನಿಮ್ದೇನು ಕೂಡ GST ಪೇಯರ್ಸ್ ಅಲ್ಲ, ಟ್ಯಾಕ್ಸ್ ಪೇಯರ್ಸ್ ಅಲ್ಲ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಆದ್ಮೇಲೆ ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಹೋಗಿ ಬಯೋಮೆಟ್ರಿಕ್ ಕೇಳ್ದಾಗ ಕೊಡಿ ಬನ್ನಿ ಅಷ್ಟೇ. ನಿಮ್ ಖಾತೆಗಳಿಗೆ ಯೂಶುವಲ್ ಆಗಿ ಯಾವ ರೀತಿ ಹಣ ಬರ್ತಿತ್ತು ಸೊ ಅದೇ ರೀತಿ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಇವತ್ತು ಯಾರೆಲ್ಲ ಹಣವನ್ನ ರಿಸೀವ್ ಮಾಡ್ಕೊಳ್ತೀರಾ, ಮಿಸ್ ಮಾಡದೆ ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೊಂದು ರಿಪ್ಲೈ ಅನ್ನ ಕೊಡ್ತೀನಿ. ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ ಬೈ.